ಸಾರಿಗೆ ನೌಕರರ ಮುಷ್ಕರ ವಾಪಸ್. ಮುಷ್ಕರ ನಾಳೆಯಿಂದ ಎಂದಿನಂತೆ ಓಡಾಡುತ್ತಂತೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ. ಸದ್ಯ ಸರ್ಕಾರಕ್ಕೆ 11 ದಿನಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಮಾರ್ಚ್ 2 ಒಳಗೆ ಸರ್ಕಾರ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು. 2ನೇ ತಾರೀಕು ಒಳಗೆ ಸರ್ಕಾರ ಸಂಪೂರ್ಣ ಬೆಂಬಲ ಕೊಡಲೇಬೇಕು, ಇಲ್ಲದಿದ್ದರೆ ಮುಷ್ಕರವಾಗತ್ತೆ. ಮತ್ತೆ ಮುಷ್ಕರ ಅಂತ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಈಗ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. 2ನೇ ತಾರೀಕಿನೊಳಗೆ ಏನು ಅನ್ನೋ ತೀರ್ಮಾನ ಆಗಬೇಕು. ಸಾರಿಗೆ ನೌಕರರು ಮುಷ್ಕರವನ್ನೇನೋ ವಾಪಸ್ ಪಡೀತಾರೆ, ಆದ್ರೆ ನಾಳೆಯಿಂದ ಅಫ್ಕೋರ್ಸ್ ಎಂದಿನಂತೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡುತ್ತೆ. ಆದ್ರೆ ಸರ್ಕಾರಕ್ಕೆ ಈಗ 10-11 ದಿನಗಳ ಗಡುವು ಅಂತ ಹೇಳಲಾಗ್ತಿದೆ. ಮಾರ್ಚ್ 2ರೊಳಗೆ ಸರ್ಕಾರ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು, ಜೊತೆಗೆ ಸಂಪೂರ್ಣವಾದಂತಹ ಬೆಂಬಲ ಇರಬೇಕು ಆ ನಿರ್ಧಾರದಲ್ಲಿ. ಇಲ್ಲವಾದ್ರೆ ಮತ್ತೆ ಮುಷ್ಕರ ಅಂತ ಹೇಳುತ್ತಿದೆ ಸಮಿತಿ. ಮುಷ್ಕರ ಮಾಡದೆ ಇರೋಕೆ ಈಗ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ವಾಪಸ್ ಪಡಿತಾರೆ ಮುಷ್ಕರವನ್ನ. ಆದ್ರೆ ಸರ್ಕಾರ 10 ದಿನದ ಒಳಗಾಗಿ ಬೇಡಿಕೆಗಳನ್ನ ಈಡೇರಿಸಬೇಕು. ಸಾರಿಗೆ ಸಿಬ್ಬಂದಿಗಳ, ಸಾರಿಗೆ ನೌಕರರ ಯಾವೆಲ್ಲ ಬೇಡಿಕೆಗಳಿದೆಯೋ ಮತ್ತು ಯಾವೆಲ್ಲ ಡಿಮ್ಯಾಂಡ್ಸ್ನ ಅವರು ಇಟ್ಟಿದ್ದಾರೋ ಸರ್ಕಾರದ ಮುಂದೆ, ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಸಿಗಬೇಕು ಸರ್ಕಾರದಿಂದ. ಇಲ್ಲದೆ ಇದ್ದರೆ ಒಂದು ವೇಳೆ ಸರ್ಕಾರ ಅವರಿಗೆ ಬೇಕಾದಂತಹ, ಅಂದ್ರೆ ಸಾರಿಗೆ ನೌಕರರಿಗೆ ಬೇಕಾದಂತಹ ಪ್ರತಿಕ್ರಿಯೆಯನ್ನ, ಸಂಪೂರ್ಣವಾದ ಬೆಂಬಲವನ್ನ ಕೊಡದೇ ಇದ್ದಂತಹ ಪಕ್ಷದಲ್ಲಿ ಈ ಮುಷ್ಕರ ಮುಂದುವರಿಯುತ್ತೆ. ಬಸ್ಗಳು ಓಡಾಟ ಇರೋದಿಲ್ಲ, ಮತ್ತೆ ಫಿಕ್ಸ್ ಅಂತಿದ್ದಾರೆ. ಜೊತೆಗೆ ಜಂಟಿ ಕ್ರಿಯಾ ಸಮಿತಿ ವರ್ಸಸ್ ಸಾರಿಗೆ ನೌಕರು ಅನ್ನುವಂತಿದೆ. ಮುಷ್ಕರ ವಾಪಸ್. ಮುಖಂಡರ ವಿರುದ್ಧ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ವಿರುದ್ಧ ಈಗ ಸಾರಿಗೆ ನೌಕರರು ಕಿಡಿಕಾರ್ತಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಗೆ ನೌಕರರೇ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ನಮಗಿದಕ್ಕೂ ಒಪ್ಪಿಗೆ ಇಲ್ಲ ಅಂತ ಅವರೇ ಹೇಳುತ್ತಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ಏನು ಮುಷ್ಕರವನ್ನ ವಾಪಸ್ ತೆಗೆದುಕೊಳ್ಳಬೇಕು ಅಂತಂತೋ ಆ ಮುಖಂಡರ ವಿರುದ್ಧ ಈಗ ನೌಕರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಾರಿಗೆ ನೌಕರರು ಕ್ರಿಯಾ ಸಮಿತಿಯ ವಿರುದ್ಧ ಕಿಡಿಕಾರ್ತಿದ್ದಾರೆ, ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ನಮಗಿದು ಒಪ್ಪಿಗೆ ಇಲ್ಲ, ನೀವ್ ಹೆಂಗ ನಿರ್ಧಾರ ತಗೊಂಡ್ರಿ ಅನ್ನುವಂಥ ರೀತಿಯಲ್ಲಿ ಈಗ ಕ್ರಿಯಾ ಸಮಿತಿ ವರ್ಸಸ್ ಸಾರಿಗೆ ನೌಕರರು ಅನ್ನುವಂತಾಗಿದೆ. ಈ ಕಡೆ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನ ಮಾಡಿ, ಈಗಷ್ಟೇ ಸಭೆಯನ್ನ ಮಾಡಿ ಅವರ ನಿರ್ಧಾರವನ್ನ ವ್ಯಕ್ತಪಡಿಸಿದ್ರು. ಸಾರಿಗೆ ನೌಕರರ ಮುಷ್ಕರ ವಾಪಸ್ ಆಗುತ್ತೆ, ಸರ್ಕಾರಕ್ಕೆ 10 ದಿನಗಳ ಗಡುವನ್ನ ಕೊಡ್ತೇವೆ ಅನ್ನುವಂಥದ್ದು. ಈಗ ನೋಡಿ, ಸಾರ್ವಜನಿಕರೇ, ಅಲ್ಲಿನ ಸಾರಿಗೆ ನೌಕರರೇ ಅದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶ ಹೊರಗೆ ಹಾಕ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನ ಕೈಗೊಂಡು ನಿರ್ಧಾರವನ್ನ ತಿಳಿಸಿತು. ಸಾರಿಗೆ ಮುಷ್ಕರವನ್ನ ವಾಪಸ್ ತೆಗೆದುಕೊಳ್ತೇವೆ, ಸರ್ಕಾರಕ್ಕೆ 10 ದಿನಗಳ ಗಡುವನ್ನ ನೀಡುತ್ತೇವೆ, ಅಷ್ಟರೊಳಗಾಗಿ ಸರ್ಕಾರ ಸಂಪೂರ್ಣವಾದಂತಹ ಬೆಂಬಲಿತ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು. ಆದ್ರೆ ಇದಕ್ಕೀಗ ಸಾರಿಗೆ ನೌಕರರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದು ನಮಗೆ ಒಪ್ಪಿಗೆ ಇಲ್ಲ, ಈ ನಿರ್ಧಾರ ನಮಗೆ ಬೇಕಿಲ್ಲ. ಯಾಕೆ ಅಂದ್ರೆ ಇದಕ್ಕೆ ಹಲವಾರು ಕಾರಣಗಳಿದೆ. ಆದ್ರೆ ಕಡೆಯ ಬಾರಿ ನಾವು ತಿಳಿದುಕೊಂಡಂತೆ ಸಾರಿಗೆ ನೌಕರರು ಎಷ್ಟೇ ಬಾರಿ ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟರೂ ಕೂಡ ಏಕಪಕ್ಷೀಯ ಅಂತ ಅನ್ಕೊಂಡೇ ಇಷ್ಟು ದಿನ ತಳ್ಳಿ ಹಾಕೊಂಡು ಬಂದ್ಬಿಟ್ರಿ. ಈ ಕಡೆನೂ ಕೂಡ, ಈ ಸಲಿನೂ ಕೂಡ ಇದೇ ಭರವಸೆಯನ್ನ ಕೊಡ್ತಿದ್ದೀರಾ, ಈಡೇರಿಸ್ತೀವಿ ಅಂತ. ಆದ್ರೆ ಯಾವ ನಂಬಿಕೆಯ ಮೇಲೆ ಈ ಭರವಸೆಯನ್ನ ಒಪ್ಪಿಕೊಳ್ಳೋಣ ಅನ್ನುವಂಥದ್ದು ಸಾರಿಗೆ ನೌಕರರೀಗ ಪ್ರಶ್ನೆ ಮಾಡ್ತಿರುವಂಥದ್ದು. ಅದಕ್ಕಾಗಿ ಈ ಗಡುವು ಬೇಡ, ಏನೂ ಬೇಡ, ನಿಂತ ಜಾಗದಲ್ಲೇ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳಲಿ. ನಮ್ಮ ಯಾವೆಲ್ಲ ಬೇಡಿಕೆಗಳಿದೆಯೋ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನ ಸರ್ಕಾರ ಕೊಡ್ಲಿ ಅನ್ನುವಂಥದ್ದು, ನಿಂತ ಜಾಗದಲ್ಲೇ ತೀರ್ಮಾನ ಆಗ್ಲಿ ಅಂತ ಸಾರಿಗೆ ನೌಕರರು ಪಟ್ಟಿಡ್ಕೊಂಡು ಕೂತಿದ್ದಾರೆ. ಜೊತೆಗೆ ಈಗ ಜಂಟಿ ಕ್ರಿಯಾ ಸಮಿತಿ ಏನಿದೆ, ಇಲ್ಲ 10 ದಿನಗಳ ಕಾಲ ಸರ್ಕಾರಕ್ಕೆ ಟೈಮ್ ಕೊಡೋಣ, ಗಡುವು ನೀಡೋಣ, ಅಷ್ಟರೊಳಗೆ ನಿರ್ಧಾರವಾಗುತ್ತೆ ಅಂತ ಈಗ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಹೇಳಿರುವಂಥದ್ದು ತಮ್ಮ ನಿರ್ಧಾರವನ್ನ. ಹಾಗಾಗಿ ಕ್ರಿಯಾ ಸಮಿತಿಯ ಮುಖಂಡರು ವರ್ಸಸ್ ಸಾರಿಗೆ ನೌಕರರು ಅನ್ನುವಂತಾಗಿದೆ ಸದ್ಯದ ಪರಿಸ್ಥಿತಿ.
ಮುಷ್ಕರ ವಾಪಸ್ ಅನ್ನುವಂಥದ್ದು ಮುಖಂಡರ ನಿರ್ಧಾರವಾಗಿದೆ. ಸದ್ಯದ ಮಟ್ಟಿಗೆ 10 ದಿನಗಳ ಕಾಲ ಸರ್ಕಾರಕ್ಕೆ ಗಡುವನ್ನ ನೀಡಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ವರ್ಸಸ್ ಸಾರಿಗೆ ನೌಕರರು ಅನ್ನುವಂತಾಗಿದೆ ಈಗ. ಯಾಕೆಂದ್ರೆ ನೌಕರರಿಗೆ ಕ್ರಿಯಾ ಸಮಿತಿಯ ಮುಖಂಡರು ಏನು ನಿರ್ಧಾರ ತಗೊಂಡ್ರೋ ಅದು ಒಪ್ಪಿಗೆ ಇಲ್ಲ. ಯಾಕೆಂದ್ರೆ ಸರ್ಕಾರ ಎಷ್ಟೋ ಬಾರಿ ಇಂಥ ಭರವಸೆಗಳನ್ನ ನೀಡಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನೌಕರರಿಗೆ ಉಂಟಾಗಿದೆ. ಹಾಗಾಗಿ ಈಗ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರ ವಿರುದ್ಧವೇ ಆಕ್ರೋಶವನ್ನ ಸಾರಿಗೆ ನೌಕರರು ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇವತ್ತಿನ ಪರಿಸ್ಥಿತಿಗಳನ್ನ ನೋಡೋದಾದ್ರೆ ಮೊದಲು ಸರ್ಕಾರ ವರ್ಸಸ್ ಸಾರಿಗೆ ನೌಕರರು, ಸಾರಿಗೆ ಸಂಘಟನೆಗಳನ್ನೋದಿತ್ತು. ಆದ್ರೆ ಈಗ ಕ್ರಿಯಾ ಸಮಿತಿ ತನ್ನ ನಿರ್ಧಾರವನ್ನ ತಿಳಿಸಿದ ಮೇಲೆ ಕ್ರಿಯಾ ಸಮಿತಿ ವರ್ಸಸ್ ಸಾರಿಗೆ ನೌಕರರು ಅನ್ನುವಂತಾಗಿದೆ. ಏನಿದೆ ಹೆಚ್ಚಿನ ಮಾಹಿತಿ ಲಕ್ಷ್ಮಿ? ಎಸ್ ಮಂಜರಿ, ಈಗಾಗಲೇ ಒಂದು ವಾರದಿಂದಾನು ಸಹ ಈಗಾಗಲೇ ಮುಷ್ಕರ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ನೀಡಿತ್ತು. ಆದ್ರೆ ಇವತ್ತು ಏನೋ ಬೆಳಗ್ಗೆಯಿಂದಲೂ ಸಹ ನಿನ್ನೆ ಸಂಜೆ ಒಂದು 5ರ ಸುಮಾರಿಗೆ ಸರ್ಕಾರ ಒಂದು ನೋಟಿಸ್ ಅನ್ನ ಹೊರಡಿಸುತ್ತೆ. ಅದರಲ್ಲಿ 26 ತಿಂಗಳ ವೇತನವನ್ನ ನಾವು ನೀಡ್ತೀವಿ ಅನ್ನೋ ರೀತಿಯಲ್ಲಿ ಸರ್ಕಾರ ಒಂದು ನೋಟಿಸ್ ಅನ್ನ ಹೊರಡಿಸುತ್ತೆ. ಇವತ್ತು ಬೆಳಗ್ಗೆಯಿಂದಲೂ ಸಹ ಸರ್ಕಾರ ಅದನ್ನೇ ಮನವೊಲಿಸುವಂತ ಕೆಲಸವನ್ನ ಮಾಡಿತ್ತು. ಈಗ KSRTC MD ಅವರು ಸಹ ಪ್ರೊಟೆಸ್ಟ್ ನಡೀತಾ ಇರುವಂತಹ ಜಾಗಕ್ಕೆ ಭೇಟಿ ನೀಡಿ ಅವರಿಗೆ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ನಾವು ಸಾರಿಗೆ ನೌಕರರು ಅದಕ್ಕೆ ಒಪ್ಪಿಗೆಯನ್ನ ನೀಡೋದಿಲ್ಲ. ಅದಾದ ಬಳಿಕ ಜಂಟಿ ಕ್ರಿಯಾ ಸಮಿತಿಯು ಒಂದು ಸಭೆಯನ್ನ ಮಾಡ್ತಾರೆ. ಅಲ್ಲಿ ಏನು ಮುಖಂಡರಾಗಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ಎಲ್ಲರೂ ಸಹ ಒಂದು ಖಾಸಗಿ ಹೋಟೆಲ್ ನಲ್ಲಿ ಸಭೆಯನ್ನ ಮಾಡ್ತಾರೆ. ಸಭೆಯ ಬಳಿಕ ತಮ್ಮ ನಿರ್ಧಾರವನ್ನ ತಿಳಿಸೋದಕ್ಕೆ ಮುಂದಾಗ್ತಾರೆ. ಏನು ಅಂತಂದ್ರೆ ಸದ್ಯಕ್ಕೆ ಮುಷ್ಕರವನ್ನ ನಾವು ಸದ್ಯಕ್ಕೆ ಕೈ ಬಿಡ್ತೀವಿ. ಸಡನ್ ಆಗಿ ಮುಷ್ಕರ ಮಾಡೋದ್ರಿಂದ ನಾಳೆ ಸಮಸ್ಯೆಗಳಾಗ್ತವೆ ಸಾಕಾಗುವಷ್ಟು. ಹಾಗಾಗಿ ನಾವು ಮಾರ್ಚ್ 2ನೇ ತಾರೀಕಿಗೆ ಮುಷ್ಕರವನ್ನ ಮುಂದೂಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಾಳೆ ಯಥಾವತ್ತಾಗಿ ಅಲ್ಲಿಂದ ಅಂದ್ರೆ ಮಾರ್ಚ್ 2ನೇ ತಾರೀಕಿನವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಇದರ ಕುರಿತಾಗಿ ನಾವು ಡೆವಲಪ್ಮೆಂಟ್ ಸರ್ಕಾರ ಜೊತೆಗೆ ಮಾತಾಡ್ತಾನೆ ಇರ್ತೀವಿ. ಸರ್ಕಾರಕ್ಕೆ ಮತ್ತೆ ಮನವೊಲಿಸುವಂತ ಕೆಲಸವನ್ನ ಮಾಡ್ತೀವಿ. ಸರ್ಕಾರಕ್ಕೆ ಬಿಸಿಯನ್ನ ಹುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಸದ್ಯಕ್ಕೆ ಏನು ಸಾರಿಗೆ ನೌಕರರು ಇದ್ದಾರೆ, ಆದ್ರೆ ಎಲ್ಲರೂ ಸಹ ಒಂದ್ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಮಗೆ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ಸಂಪೂರ್ಣವಾಗಿ ಬೆಂಬಲ ಇಲ್ಲ ನಮ್ದು. ನಮ್ಗೆ ಏನಂತಂದ್ರೆ ನಾಳೆ ಮುಷ್ಕರ ಆಗ್ಬೇಕು, ನಾವೆಲ್ಲರೂ ಸಹ ಒಟ್ಟಿಗೆ ಏನು ಮುಷ್ಕರದಲ್ಲಿ ಭಾಗಿಯಾಗ್ಬೇಕು ಅನ್ನುವಂಥದ್ದು. ಆದ್ರೆ ಈಗ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರೊಂದಿಗೆ ಸಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅವ್ರಗಳ ಮಧ್ಯೆ ವಾಗ್ವಾದ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ನೌಕರರು ಅವರ ಏನು ಮುಖಂಡರುಗಳು ತಗೊಂಡಿರುವಂತ ನಿರ್ಧಾರಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅನ್ನುವಂಥದ್ದೇ ಇದೆಲ್ಲೋ ಒಂದು ಕಡೆ. ಈಗ ಸರ್ಕಾರ ನೀಡಿರುವಂತದಕ್ಕೆ ಮುಖಂಡರು ಒಪ್ಕೊಂಡ್ರು ಸಹ ಇಲ್ಲಿರುವಂತ ನೌಕರು ಒಪ್ತಾ ಇಲ್ಲ. ಸೊ ಅವರ ಮನವೊಲಿಸುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಒಪ್ಕೊಳ್ತಾರ, ನಾಳೆ ಮುಷ್ಕರ ನಡೆಯುತ್ತಾ ಅಥವಾ ಮುಷ್ಕರ ಸಂಪೂರ್ಣವಾಗಿ ಬಂದ್ ಮಾಡ್ತಾರ ಅಥವಾ ಮಾರ್ಚ್ 2ನೇ ತಾರೀಕಿನವರೆಗೂ ನಮ್ಮ ಹೋರಾಟ ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ. ಎಲ್ಲದಕ್ಕೂ ಸಹ ಈಗ ಸದ್ಯಕ್ಕೆ ತೆರೆ ಬೀಳ್ಬೇಕಾಗಿರುವಂತಹದ್ದು ಮಂಜರಿ. ಓಕೆ ಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಇಂಥ ಸಂದರ್ಭದಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಬೇಡಿಕೆ ಏನಿದೆ